ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ತುಂಬಾನೇ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಶಂಕರ ಮೀನ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ಗಳು ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ, ಇಲ್ಲಿ ನಾನು 3 ಸ್ಪೂನು ಖಾರದ ಪುಡಿ ಹಾಕಿದ್ದೇನೆ, ಅರ್ಧ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನು ಸೇರಿಸಿದ್ದೇನೆ. ಸೊ ನೋಡಿ, ಹೀಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ವಿನಿಗರ್ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪನೇ ವಿನಿಗರ್ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಶಂಕರ ಮೀನು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ 3 ಸ್ಪೂನು ಖಾರದ ಪುಡಿ ಹಾಕಿದರೆ ಸಾಕು. ನೋಡಿ, ಇಷ್ಟು ಮಸಾಲೆ ಇದ್ದರೆ ಸಾಕು. 1 kg ಫಿಶ್ಗೆ ಚೆನ್ನಾಗಿ ನಾವು ಮಸಾಲೆ ಮಿಕ್ಸ್ ಮಾಡ್ಬೋದು. ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಥಿಕ್ನೆಸ್ ನೋಡಿ, ಈ ಮಟ್ಟಿಗೆ ಥಿಕ್ನೆಸ್ ಇದ್ದರೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದೇ ಶಂಕರ ಮೀನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಮಸಾಲೆ ಮಿಕ್ಸ್ಗೆ ಯಾವುದೇ ರೀತಿಯಿಂದ ಕಲರ್ ಆಗಲಿ, ಇಲ್ಲ ಅಕ್ಕಿ ಪುಡಿ ಆಗಲಿ, ಇಲ್ಲ ಮೈದಾ ಹಿಟ್ಟಾಗಲಿ, ಕಾರ್ನ್ಫ್ಲವರ್ ಆಗಲಿ ಯಾವುದು ಸಹ ಹಾಕಿಲ್ಲ. ಬರೀ ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ ಪೌಡರು ಮತ್ತು ಉಪ್ಪು ಹಾಗೆ ವಿನಿಗರು, ಇಷ್ಟೇ 4 ಐಟಮ್ ಮಾತ್ರ ತಗೊಂಡಿರೋದು. ನೋಡಿ, ಮಸಾಲೆ ಕರೆಕ್ಟಾಗಿ ಎಲ್ಲ ಮೀನುಗಳಿಗೂ ಸರಿಯಾಗಿ ಮಸಾಲೆ ಹಚ್ಚಿದ್ದೇನೆ. ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ, ಸ್ವಲ್ಪನೂ ಉಳಿಲಿಲ್ಲ. ಇದನ್ನು ಮಿನಿಮಮ್ 1 ಗಂಟೆಗಳ ಕಾಲ ಹೀಗೆ ಇಟ್ಬಿಡೋಣ. ಈಗ ಮೀನು ಫ್ರೈ ಮಾಡೋಣ. ಸೊ ಮೊದಲು ತವಾ ಬಿಸಿ ಆಗಿದೆ, ಹಾಗೆ ಎಣ್ಣೆ ಸಹ ಹಾಕಿದ್ದೀನಿ. ಸೊ ನಾನಿಲ್ಲಿ 3 ಮೀನನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ತಿರುಗಿಸಿ ಹಾಕ್ತಾ ಇದ್ದೀನಿ.
ಈಗ ನೋಡಿ ಚೆನ್ನಾಗಿ ಮೀನು ತುಂಬಾ ಸಿಂಪಲ್ಲಾಗಿ ಫ್ರೈ ಆಗಿದೆ. ಈಗ 2 ಮೀನು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಮೀನನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಎಣ್ಣೆನ ಹೀಗೆ ಬಗ್ಗಿಸಿ ಫ್ರೈ ಮಾಡೋದ್ರಿಂದ ಮೀನಿನ ಹೊಟ್ಟೆ ಭಾಗ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡಿ ಸೂಪರ್ ಆಗಿ ಫಿಶ್ ಫ್ರೈ ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಖುಷಿಯಾಗಿರಿ.